ಋಣಾನುಬಂಧ ಅನ್ನೋದು ಎಲ್ಲಿಯೋ ಇದ್ದ ನಮ್ಮನ್ನು ಎಲ್ಲಿಯೋ ಇದ್ದವರ ಜೊತೆ ಸೇರಿಸಿಬಿಡುತ್ತದೆ. ಇಂಥವರ ಜೊತೆ ಇಂತಿಷ್ಟು ದಿನ ಚೆನ್ನಾಗಿರು, ಇಂತಿಷ್ಟು ದಿನ ಅವರ ಶತ್ರುಗಳಾಗಿರು, ಇಂತಿಷ್ಟು ದಿನ ಇಂಥವರ ಜೊತೆ ಬಾಳು ಎಂದು ಆ ದೇವರು ಮೊದಲೇ ನಿರ್ಧಾರ ಮಾಡಿರುತ್ತಾನೆ. ಆದರೆ ನಾವು ಹೇಳಿದ್ದ ಹಾಗೆ ಆಗಬೇಕು, ನಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯಬೇಕು ಅನ್ನೋ ಭ್ರಮೆಯಲ್ಲಿ ಬದುಕುತ್ತೇವೆ. ನಾವು ಅಂದುಕೊಂಡಂತೆ ಆಗದಿದ್ದಾಗ ಆ ದೇವರು ನನ್ನ ಕೈ ಹಿಡಿಯಲಿಲ್ಲ ಎಂದು ಅಂದುಕೊಂಡು ಬಿಡುತ್ತೇವೆ. ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದನ್ನು ಆ ಸೃಷ್ಟಿಕರ್ತ ಮೊದಲೇ ನಿರ್ಧಾರ ಮಾಡಿರ್ತಾನೆ. ನಮ್ಮ ಹುಟ್ಟು, ಬಾಲ್ಯ, ಯೌವನ, ಮದುವೆ, ಮಕ್ಕಳು, ಮುಪ್ಪು ಇವೆಲ್ಲ ಹೀಗೆ ಇರಬೇಕು ಅನ್ನೋದು ನಿರ್ಧಾರ ಆ ಭಗವಂತನದು. ನಾವೇನು ಪ್ರಯತ್ನ ಪಡುತ್ತೇವೋ ಅದೆಲ್ಲ ವ್ಯರ್ಥ. ಋಣಾನುಬಂಧ ಅನ್ನೋದು ಇದ್ದರೆ ಏನೇನು ಯಾವಾಗ ಪಡ್ಕೋಬೇಕು ಖಂಡಿತ ಪಡ್ಕೋತೇವೆ. ಅದಕ್ಕೆ ನಮ್ಮ ಜೀವನದ ಸುಂದರ ಪಯಣವನ್ನು ದೇವರು ತೋರಿಸಿದ್ದ. ಅದ್ಭುತ ಮಾರ್ಗದಲ್ಲಿ ಪ್ರಯಾಣಿಸೋಣ. ಈ ದೇಹ ಎಷ್ಟು ಕ್ಷಣಿಕ. ಜಿಮ್ಮು, ವ್ಯಾಯಾಮ, ವಾಕಿಂಗ್ ಮಾಡಿದರೂ ಉಳಿಯಲ್ಲ. ಪೌಷ್ಟಿಕಾಂಶ ಇರುವ ಶುದ್ಧ ರುಚಿ ಆಹಾರ ತಿಂದರೂ ಬದುಕಲ್ಲ. ಹೆಸರು ಕೀರ್ತಿಯಲ್ಲಿ ರಾರಾಜಿಸಿದರೂ ಬಿಡಲ್ಲ. ಕೋಟ್ಯಾಂತರ ಅಭಿಮಾನಿಗಳು ಹೃದಯದಲ್ಲಿದ್ದರೂ ಕರುಣೆ ಇಲ್ಲ. ಹಣ, ಸಿರಿವಂತಿಕೆ ಕಾವಲಾಗಿ ನಿಂತರೂ ಪ್ರಯೋಜನವಿಲ್ಲ. ವಿನಯ, ಸದ್ಗುಣಗಳಿಂದ ಕೂಡಿದರೂ ಕನಿಕರವಿಲ್ಲ. ಅಪಾರ ಬಂಧು ಬಳಗ, ಸ್ನೇಹಿತರು, ಹಾರೈಕೆ ಇದ್ದರೂ ಸಮಯದ ವಿಧಿ ಬೆನ್ನತ್ತಿದ್ದ ಎಲ್ಲವೂ ವ್ಯರ್ಥ. ಪಡೆದಷ್ಟೇ ಆಯುಷು, ನಡೆದಷ್ಟೇ ಬದುಕು. ಜೀವದ ಮಧ್ಯೆ ಅಜೀವಂತೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು. ನೆರಳಿನಂತೆ ಇರುವ ಸಾವನ್ನು ಅಪ್ಪಿಕೊಂಡು. ಏರಿದವನು ಇಳಿಯಲೇಬೇಕು, ಮೆರೆದವನು ಉಳಿಯಲೇಬೇಕು, ಉರಿದವನು ಹಾರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಬೇಕು. ನಾನು ನಂದು ಅಂದವನು ನೋವು ಅನುಭವಿಸಲೇಬೇಕು. ಆಸೆ ಪಟ್ಟವರು ನಿರಾಸೆ ಆಗಬೇಕು. ಖಡ್ಗದಿಂದ ಯುದ್ಧ ಮಾಡಿದವನು ಬೇರೆಯವರ ಖಡ್ಗದಿಂದ ಸಾಯಬೇಕು. ಮಾಟ ಮಂತ್ರದಿಂದ ಸಂಚು ಮಾಡಿದವನು ಇದೇ ತಂತ್ರ ಮಂತ್ರದಿಂದ ಸವಾಸ ಕಳೆದುಕೊಳ್ಳಬೇಕು. ಬಡವನಾದರೂ ಸಿರಿವಂತನಾದರೂ 3 ಅಡಿ 6 ಅಡಿ ಸ್ಮಶಾನದ ಜಾಗಕ್ಕೆ ಹೋಗಲೇಬೇಕು. ಜೀವನ ಅಂದರೆ ಇಷ್ಟೇ. ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ. ಆದರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರೋದಿಲ್ಲ, ಮನೆಯಿಂದ ಹೊರಗಡೆ ಇಡುತ್ತಾರೆ. ಇದು ನಮ್ಮ ಜೀವನ. ಸುಖ ದುಃಖಗಳಿಗೆ ನಾವೇ ಹೊಣೆ. ಇಲ್ಲಿ ಯಾರೂ ಕಾಪಾಡಲು ಬರುವುದಿಲ್ಲ. ಅವರವರ ಜೀವನ. ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಹುರಿದು ಬೂದಿಯಾಗ ಮೊದಲು ಹುರಿದು ಬೆಳಕಾಗು. ಆ ಬೆಳಕು ಇನ್ನೊಬ್ಬರಿಗೆ ಉಪಯೋಗ ಆಗುವ ಹಾಗೆ ಬದುಕು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.